ಆರ್ಎಸ್ಎಸ್ ಆರ್ಜಿಗಳ ಹುಚ್ಚಾಟಕ್ಕೆ ಲಂಡನ್ನಲ್ಲಿ ಬಲಿಯಾದ ನರ್ಸ್ ಜೆಸಿಂತಾ ಮೃತದೇಹ ಇವತ್ತು ಸ್ವದೇಶ ಭಾರತಕ್ಕೆ ಬರಲಿದೆ. ಜೆಟ್ ವಿಮಾನದ ಮೂಲಕ ಜೆಸಿಂತಾ ಶವ ಮುಂಬೈಗೆ ತಲುಪಲಿದ್ದು ಇವತ್ತೇ ಮಂಗಳೂರಿಗೆ ತರಲಾಗುತ್ತೆ. ಜೆಸಿಂತಾ ಹುಟ್ಟೂರು ಶಿರ್ವಾದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಇವತ್ತು ಮಂಗಳೂರಿನಲ್ಲೂ ಶ್ರದ್ಧಾಂಜಲಿ ಕಾರ್ಯಕ್ರಮ ನೆರವೇರಲಿದೆ. ಆ ಬಳಿಕ ಜೆಸಿಂತಾ ಹುಟ್ಟೂರು ಉಡುಪಿ ಜಿಲ್ಲೆಯ ಶಿರ್ವಾದಲ್ಲಿ ನಾಳೆ ಸಂಜೆ ವೇಳೆಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಜೆಸಿಂತಾ ಡೆತ್ ನೋಟ್ನಲ್ಲಿ ಸೂಚಿಸಿದಂತೆ ಅವರ ಹುಟ್ಟೂರಾದ ಶಿರ್ವಾದ ಆರೋಗ್ಯ ಮಾತಾ ಚರ್ಚ್ನ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಮಧ್ಯೆ ಉಡುಪಿಯ ಶಿರ್ವಾದಲ್ಲಿರೋ ನರ್ಸ್ ಜೆಸಿಂತಾರ ಮನೆಗೆ ಮಾಜಿ ಸಿಎಂ ಸದಾನಂದಗೌಡ ಇವತ್ತು ಭೇಟಿ ನೀಡಿದರು. ಶಿರ್ವಾದಲ್ಲಿರೋ ಜೆಸಿಂತಾರ ಪತಿ ಬೆನೆಡಿಕ್ಟ್ ಅವರ ಬಂಧುಗಳಿಗೆ ಸಾಂತ್ವನ ಹೇಳಿದರು. ಕೆಲಕಾಲ ಕುಟುಂಬ ವರ್ಗದೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ವಿದೇಶಗಳಲ್ಲಿ ಭಾರತೀಯ ಮೂಲದವರಿಗೆ ಅಭದ್ರತೆ ಕಾಡುವ ಇಂತಹ ಪ್ರಕರಣಗಳು ಮರುಕಳಿಸಕೂಡದು. ಬೆಳಗಾವಿಯ ಸವಿತಾ ಹಾಲಪ್ಪ ಹಾಗೂ ಜೆಸಿಂತಾ ಪ್ರಕರಣ ನಮಗೊಂದು ಪಾಠ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂದರು. ಈಗಾಗಲೇ ಮುಖ್ಯಮಂತ್ರಿಗಳು ಈ ಕುರಿತು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಅಂದರು. ನಮ್ಮ ಊರಿನ ಒಬ್ಬಳು ಮಗಳು ವಿದೇಶದಲ್ಲಿ, ಅದು ಕೂಡ ಇಂಗ್ಲೆಂಡ್ನ ರಾಜ ಕುಟುಂಬದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರಿಗೆ ಈ ರೀತಿ ಅವರು ನಿಧನರಾಗಿರುವಂಥ ಮನಸ್ಸಿಗೆ ತುಂಬ ನೋವು ಮತ್ತು ದುಃಖವನ್ನು ತಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಂಡಂಥ ಅತ್ಯಂತ ದೊಡ್ಡ ವಿಪರ್ಯಾಸದ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಬೆಳಗಾವಿನ ಒಂದು ಹುಡುಗಿ ನಮ್ಮ ಸವಿತಾರ್ದು, ಅದರ ನಂತರ ಜೆಸಿಂತಾರ್ದು, ಇಂಥ ಘಟನೆಗಳು ವಿದೇಶದಲ್ಲಿ ಭಾರತೀಯರ ಮೇಲೆ ಆಗ್ತಾ ಇರುವಂಥದ್ದು ನಿಜವಾಗಿ ನನಗೆ ನೋವುಂಟು ಮಾಡಿದೆ. ಯಾವ್ಯಾವುದೋ ದೇಶದಲ್ಲಿರುವಂಥ ಯಾವ್ಯಾವುದೋ ವಿಚಾರಗಳು, ಕಾರಣಗಳು ಯಾರ್ದೋ ಜೀವ ಬಲಿ ತಗೊಳ್ಳುವಂಥ ಸಂದರ್ಭಕ್ಕೆ ಹೋಗಬಾರ್ದು ಅಂತ ಹೇಳುವಂಥದ್ದು ನನ್ನ ನೇರವಾದಂಥ ಒಂದೇದು. ಸರ್ಕಾರದ ವತಿಯಲ್ಲೂ ಕೂಡ ಇದರ ಬಗ್ಗೆ ನಾವು ಪೂರ್ತಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಪತ್ರವನ್ನು ಬರ್ತದನ್ನು ನೀವು ಕಂಡಿದ್ದೀರಿ. ಆದ ಕಾರಣ ಇದರ ವಿಚಾರಗಳು ತಿಳಿಬೇಕು. ಮುಂದೆ ಇಂಥ ಘಟನೆಗಳು ಮರುಕಳಿಸದಾಗಿ ನೋಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೂ ಇದೆ, ಕೇಂದ್ರ ಸರ್ಕಾರಕ್ಕೂ ಇದೆ. ನಾವಿಬ್ಬರು ಅದನ್ನು ಮಾಡಬೇಕು. ಆರ್ಎಸ್ಎಸ್ ಆರ್ಜಿಗಳ ಹುಚ್ಚಾಟಕ್ಕೆ ಜೆಸಿಂತಾ ಬಲಿಯಾಗಿದ್ರು. ಆದರೆ ಅದಾದ ನಂತರ ಅಲ್ಲಿನ ಆರ್ಜೆಗಳು ಹಾಗೂ ಎಫ್ಎಂ ರೇಡಿಯೋ ಈ ಕುರಿತು ಕ್ಷಮೆ ಕೋರಿತ್ತು. ಇದಾದ ನಂತರ ಇವತ್ತು ಜೆಸಿಂತಾಳ ಮೃತದೇಹ ಸ್ವದೇಶ ಭಾರತಕ್ಕೆ ಹೊರಳಿದೆ. ಜೆಟ್ ವಿಮಾನದ ಮೂಲಕ ಜೆಸಿಂತಾ ಶವ ಮುಂಬೈ ತಲುಪಲಿದ್ದು ಇವತ್ತೇ ಕೂಡ ಮಂಗಳೂರಿಗೆ ತರಲಾಗುತ್ತೆ. ಜೆಸಿಂತಾ ಹುಟ್ಟೂರಾದ ಶಿರ್ವಾದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಾಳೆ ಸಂಜೆ ವೇಳೆಗೆ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ ಅಂತ ಮೂಲಗಳು ಹೇಳಿವೆ. ಇದರ ಮಧ್ಯೆ ಮಾಜಿ ಸಿಎಂ ಸದಾನಂದಗೌಡ ಶಿರ್ವಾದ ಜೆಸಿಂತಾ ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಭಾರತೀಯರಿಗೆ ವಿದೇಶಗಳಲ್ಲಿ ಅಭದ್ರತೆ ಕಾಡ್ತಾ ಇದೆ, ಆದರೆ ಇದು ಇಲ್ಲಿಗೆ ಅಂತ್ಯವಾಗಬೇಕು. ಈ ಕುರಿತು ಸಿಎಂ ಶೆಟ್ಟರ್ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅಂತ ಮಾಹಿತಿಯನ್ನ ಹಂಚಿಕೊಂಡ್ರು.